ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೀಚಿಂಗ್ ಬಗ್ಗೆ ನೋಡಿದ್ವಿ. ಸೊ ಕಾನ್ಸೆಪ್ಟು, ಅಬ್ಜೆಕ್ಟಿವ್ಸು, ಲೆವೆಲ್ಸ್ ಆಫ್ ಟೀಚಿಂಗ್, ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್ ಕೂಡ ನೋಡಿದ್ವಿ. ಆಮೇಲೆ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಯಾರು ಫಸ್ಟ್ ವಿಡಿಯೋನ ನೋಡಿಲ್ಲ ಅದನ್ನು ನೀವು ನೋಡ್ಬೋದು. ಸೊ ಇವತ್ತು ಈ ಕ್ಲಾಸಲ್ಲಿ ನಾವು ಓದ್ತಾ ಇರೋದು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಸೊ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡಲೋಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್ ಬಗ್ಗೆ ಬರುತ್ತೆ. ಅವರು ಯಾವ್ಯಾವ ರೀತಿ ಅಂದರೆ ಅಕಾಡೆಮಿಕ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಕಾಗ್ನಿಟಿವ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಬರುತ್ತೆ. ಸೊ ಈ ಕಂಪ್ಲೀಟ್ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ನ ಇವತ್ತಿನ ಕ್ಲಾಸಲ್ಲಿ ನಾವು ಓದ್ತೀವಿ. ಸೊ ವಾಚ್ ದ ವಿಡಿಯೋ ಫುಲ್. ಸೊ ಇವತ್ತು ಬಂದು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್, ಅಧ್ಯಯನಾರ್ಥಿಗಳ ವೈಶಿಷ್ಟ್ಯಗಳು. ಲಾಸ್ಟ್ ಟೈಮಲ್ಲಿ ನಾವು ಬೋಧನೆಯ ವೈಶಿಷ್ಟ್ಯಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವಿದ್ಯಾರ್ಥಿಗಳ ವೈಶಿಷ್ಟ್ಯತೆಗಳೇನೇನು ಅಂತ ನೋಡಬೇಕು. ಅಂದರೆ ಮೊದಲು ಲರ್ನರ್ಸ್ ಅಂದರೆ ಏನು? ಎ ಪರ್ಸನ್ ಹೂ ಅಕ್ವೈರ್ಸ್ ಅ ನ್ಯೂ ನಾಲೆಜ್ ಆರ್ ಹೂ ಗೆಟ್ ಅ ನ್ಯೂ ಐಡಿಯಾ ಈಸ್ ಕಾಲ್ಡ್ ಲರ್ನರ್. ಯಾರಾದರೂ ಹೊಸ ವಿಷಯಗಳನ್ನು ಕಲಿತಾ ಇದ್ದರೆ ಅವ್ರನ್ನ ನಾವು ಲರ್ನರ್ಸ್ ಅಂತ ಕರಿತೀವಿ. ಸೊ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಅವರು ಕ್ರಿಯೇಟಿವ್ ಮೈಂಡ್ ಆಗಿರುತ್ತಾರೆ. ಕ್ರಿಯೇಟಿವ್ ಮೈಂಡ್, ಇನ್ನೋವೇಟಿವ್ ಮೈಂಡ್ ಆ್ಯಂಡ್ ಡಿಫ್ರೆಂಟ್ ಥಿಂಕರ್ಸ್. ಓಕೆ, ಅವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇರ್ತಾರೆ, ಇನ್ನೋವೇಟಿವ್ ಮೈಂಡ್ ಸೆಟ್ನ ಹೊಂದಿರ್ತಾರೆ. ಸೊ ಸೆಕೆಂಡ್ ಒಂದು ಬಂದು ಕೊಲಾಬ್ರೇಟಿವ್ ಮೈಂಡ್, ಅಂದರೆ ಸಹಯೋಗಿ ಮನಸ್ಸು, ಸಹಕರಿಸಿ ತಮ್ಮ ಅಧ್ಯಯನದಲ್ಲಿ ತಾವು ತೊಡಗಿರ್ತಾರೆ. ಸೊ ಪಂಕ್ಚುವಲ್ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಫಂಕ್ಚುವಲ್, ಸಮಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಯಾವ ಟೈಮಲ್ಲಿ ಯಾವ ವರ್ಕ್ ಮಾಡಬೇಕು ಅಂತ ಅವ್ರಿಗೆ ಜಾಸ್ತಿ ತಿಳುವಳಿಕೆ ಇರುತ್ತೆ. ಹಾರ್ಡ್ ವರ್ಕರ್ ಕೂಡ ಆಗಿರ್ತಾರೆ, ಶ್ರಮಜೀವಿ. ಸೊ ಯಾವಾಗಲೂ ಕಷ್ಟಪಟ್ಟು ತಾವು ಮುಂದೆ ಬರಬೇಕು ಅಂತ ಇರ್ತಾರೆ. ಸೊ ಕೋಆಪ್ರೇಟಿವ್, ಸಹಕರಿಸುವವನು, ಅವನಿಗೆ ಕೋಆಪ್ರೇಟಿವ್ ಅಂತಾರೆ. ಸೊ ಕಲಿಯೋ ಟೈಮಲ್ಲಿ ಏನೇ ಆದರೂ ಸಹಕರಿಸ್ಕೊಂಡು ಹೋಗ್ತಾರೆ ಅವರು. ಗೋಲ್ ಓರಿಯೆಂಟೆಡ್, ಗುರಿ ಆಧಾರಿತರಾಗಿರ್ತಾರೆ. ಆಮೇಲೆ ಸಿನ್ಸಿಯರ್, ಪ್ರಾಮಾಣಿಕವಾಗಿ ತಮ್ಮ ಅಧ್ಯಯನದಲ್ಲಿ ತಾವಿರ್ತಾರೆ. ಒಬಿಡಿಯಂಟ್ ಅಂದರೆ ವಿಧೇಯ. ಸೊ ಕಲಿಯೋದ್ರಲ್ಲಿ ಒಬಿಡಿಯಂಟ್ ಸ್ಟೂಡೆಂಟ್, ಪ್ರಾಮಾಣಿಕ, ವಿಧೇಯ ಅಂತಲೂ ಕರಿಬೋದು ನಾವು. ಆಮೇಲೆ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲ ಕಲಿಕೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಸೊ ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಅವರ ಹತ್ರ. ಸಕಾರಾತ್ಮಕ ಮನೋಭಾವವನ್ನು ಹೊಂದಿರ್ತಾರೆ. ಸೊ ಕ್ಯೂರಿಯಾಸಿಟಿ, ಕುತೂಹಲಕಾರಿಯಾಗಿರ್ತಾರೆ. ಯಾವಾಗಲೂ ಒಂದು ವಿಷಯದ ಬಗ್ಗೆ ಅವರಿಗೆ ಆಸಕ್ತಿ ಬಂದರೆ ಅದ್ರ ಬಗ್ಗೆ ಕಲಿಬೇಕು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಇಂಟ್ರೆಸ್ಟ್, ಆಸಕ್ತಿ, ಅಭಿರುಚಿ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಕ್ವಶನರಿ ಮೈಂಡ್, ಯಾವ ಒಂದು ವಿಷಯನ ಅವರು ತಕ್ಷಣ ಒಪ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೋತಾರೆ. ಸರ್ಚ್ ಫಾರ್ ಐಡೆಂಟಿಟಿ, ಎಸ್, ಲರ್ನರ್ಸ್ ಆದವರು ತಮ್ಮ ಐಡೆಂಟಿಟಿ ಬಗ್ಗೆ, ನಮ್ಮನ್ನು ಗುರ್ತಿಡಿಲಿ, ನಮ್ಮನ್ನು ಪರಿಚಯ ಆಗಲಿ ಎಲ್ಲರಿಗೂ ಅಂತ. ಸೊ ಅವ್ರ ಐಡೆಂಟಿಟಿಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ. ಲರ್ನರ್ಸ್ ಬಗ್ಗೆ ಇನ್ನೊಂದು ಡೆಫಿನಿಷನ್ಸ್ ನೋಡೋದಾದರೆ, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಕ್ಯಾನ್ ಬಿ ಪರ್ಸನಲ್, ಅಕಾಡೆಮಿಕ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಕಾಗ್ನಿಟಿವ್ ಇನ್ ನೇಚರ್. ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫನ್ ರಿಲೇಟೆಡ್ ಟು demographic information such as age, gender, maturation, language, social, economic status, cultural background. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ನೌ ವಿ ವಿಲ್ ಕಮ್ ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡೋಲೆಂಟ್ಸ್ ಲರ್ನರ್. ಈ ಏಜಲ್ಲಿ ಬರೋರು 14 to 18 ಏಜಲ್ಲಿ ಇರ್ತಾರೆ. ಸೊ PUC ಲೆವೆಲ್ ಇರುವಂತಹ ಸ್ಟೂಡೆಂಟ್ಸು ಈ ತಾರುಣ್ಯ ಹದಿಹರೆಯದ ವಿದ್ಯಾರ್ಥಿಗಳ ವೈಶಿಷ್ಟ್ಯಲ್ಲಿ ಬರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅಡೋಲೆಸೆನ್ಸ್ ಏಜ್ ಅಂದರೆ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಈ ಅಡೋಲೆಸೆರ್ ಶಬ್ದದಿಂದ ಬಂದಿದೆ. ಈ ಅರ್ಥ ಏನಂದರೆ ಟು ಗ್ರೋ ಅಪ್, ಟು ರೈಪರ್ನ್ ಅಂತ ಅರ್ಥ. ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಕ್ಯಾನ್ ಬಿ ಹೆಂಗಿರುತ್ತೆ ಅಂದರೆ ಪರ್ಸ್ನಲ್ ಆಗಿರುತ್ತೆ, ಅಕಾಡೆಮಿಕ್ ಇರುತ್ತೆ, ಸೋಷಿಯಲ್ ಆ್ಯಂಡ್ ಎಮೋಷ್ನಲ್ ಇರುತ್ತೆ ಆ್ಯಂಡ್ ಕಾಗ್ನಿಟಿವ್ ಇರುತ್ತೆ. ಪರ್ಸ್ನಲ್ ಆಗಿ ಬಂದರೆ ಅವರು ಫಿಸಿಕಲಿ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ, ಅವ್ರ ಬಾಡಿ ಆ್ಯಂಡ್ ಅವ್ರ ವಾಯ್ಸ್ ಆ್ಯಂಡ್ ಸೌಂಡು ಇದೆಲ್ಲ ಬರೋದು ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ. ಸೊ ಅಕಾಡೆಮಿಕ್ ಅಂತ ಬಂದರೆ ಎಜುಕೇಷನ್ ಗೋಲಲ್ಲಿ ಅವ್ರು ಹೆಂಗೆ ಬದಲಾವಣೆಯನ್ನು ಮಾಡ್ತಾರೆ ಆ್ಯಂಡ್ ಪ್ರಯರ್ ನಾಲೆಜಲ್ಲಿ ಹೆಂಗೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಬರುತ್ತೆ. ದೆನ್ ಸೋಷಲ್ ಆ್ಯಂಡ್ ಎಮೋಷ್ನಲ್ ಅಂತ ಬಂದರೆ ಫೀಲಿಂಗ್ಸಲ್ಲಿ ಹೆಂಗೆ ಬದಲಾವಣೆ ಇದೆ, ಕಾನ್ಫಿಡೆಂಟ್ ಲೆವೆಲ್ ಹೆಂಗಿದೆ, ಅವ್ರ ನಂಬಿಕೆ, ಬಿಲೀಫ್ ಎಲ್ಲಿದೆ, ಇನ್ ಕೆಪಾಸಿಟಿ, ಅವ್ರ ಮೇಲೆ ಅವ್ರಿಗೆಷ್ಟು ನಂಬಿಕೆ ಇದೆ ಅನ್ನೋದು ಈ ಸೋಷಲ್ ಆ್ಯಂಡ್ ಎಮೋಷ್ನಲಲ್ಲಿ ಬರುತ್ತೆ. ಸೋಷಿಯಬಿಲಿಟಿ, ಸೆಲ್ಫ್ ಇಮೇಜ್. ಓಕೆ, ಸೋಷಲಲ್ಲಿ ಸೋಷಿಯಲಿಬಿಲಿಟಿ ಆ್ಯಂಡ್
ಸೆಲ್ಫ್ ಇಮೇಜ್. ಕಾಗ್ನಿಟಿವ್ ಅಂತ ಬಂದರೆ ಥಿಂಕಿಂಗ್ ಪವರ್ ಎಷ್ಟಿದೆ, ನೋಯಿಂಗ್ ಅವ್ರ ನೆನಪಿನ ಶಕ್ತಿ ಎಷ್ಟಿದೆ, ರಿಮೆಂಬರಿಂಗ್ ಆ್ಯಂಡ್ ಜಡ್ಜಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಜಡ್ಜ್ ಮಾಡಿ ಒಳ್ಳೆ ದಾರಿ ತೋರಿಸೋವಂಥ ಗುಣ ಎಷ್ಟಿದೆ, ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಅವ್ರ ಬಗ್ಗೆ ನಾವು ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡಲೋಸೆಂಟ್. ಸೊ ಹಾರ್ಮೋನಲ್ ಚೇಂಜಸ್, ಸೊ ಸೆಕ್ಸುವಲ್ ಅವೇರ್ನೆಸ್, ಎ ಬೂಮ್ ಇನ್ ಎನರ್ಜಿ, ಸ್ಟಾರ್ಟ್ ಥಿಂಕಿಂಗ್ ಲಾಜಿಕಲಿ. ಸೈಲೆನ್ಸ್ ಏಜ್ ಅವ್ರನ್ನ ನಾವು ಈ ಥರನೂ ಕರಿಬೋದು. ವಿ ಕ್ಯಾನ್ ಆಲ್ಸೋ ಕಾಲ್ ದಿಸ್ ಏಜ್ ಆ್ಯಸ್ ಬಿಲೋ ಪ್ರಾಬ್ಲಮ್ ಏಜ್. ಪ್ರಾಬ್ಲಮ್, ತೊಂದರೆ ತರುವ ಒಂದು ವಯಸ್ಸು ಅಂತ ನಾವು ಹೇಳ್ತೀವಿ. ಯಾಕಂದರೆ ಈ ಏಜಲ್ಲಿ ಅವರು ಯಾರಾದ್ರ ಜೊತೆ ಜಗಳ ಮಾಡ್ಕೊತಾರೆ, ಏನಾದರೂ ಮನಸ್ತಾಪ ಮಾಡಿಕೊಂಡು ಬರೀ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ಇದನ್ನು ಪ್ರಾಬ್ಲಮ್ ಏಜ್ ಅಂತ ಕರೆಯೋದು. ಆಮೇಲೆ ಟ್ರಾನ್ಸಿಷನ್ ಪೀರಿಯಡ್ ಅಂತಾರೆ, ಪರಿವರ್ತನೆಯ ಅವಧಿ. ಇವಾಗಿರೋ ಮಗು ನಾಳೆ ಇರಲ್ಲ, ದಿನೇ ದಿನ ಪರಿವರ್ತನೆ ಹೊಂದ್ತಾ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಈ ಪೀರಿಯಡ್ನ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ. ಸೊ ಟೆನ್ಷನ್ ಆ್ಯಂಡ್ ಹಾಸ್ಟಿಲಿಟಿ, ಒತ್ತಡ ಜಾಸ್ತಿ ಇರುತ್ತೆ. ಯಾರಾದರೂ ಬೈದರೆ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಂಡು ತಮ್ಮ ತಲೆ ಮೇಲೆ ಒತ್ತಡನ ಹೇರ್ಕೊಳ್ತಾರೆ. ಆಮೇಲೆ ಬೈದಿರೋರ ಮೇಲೆ ದ್ವೇಷನ ಹುಟ್ಟಿಸ್ಕೋತಾರೆ. ದ್ವೇಷ ಹುಟ್ಟುತ್ತೆ ಮನಸ್ಸಲ್ಲಿ. ಅವರು ಈ ತಾತನೇ ಆಗಲಿ, ಅಪ್ಪನೇ ಆಗಲಿ, ಮನೆಯವ್ರು ಯಾರಾದರೂ ಬೈದರೂ ಕೂಡ ಅವ್ರ ಮೇಲೆ ದ್ವೇಷ ಹುಟ್ಟಿಸ್ಕೊಳ್ತಾರೆ. ಸೊ ರೆಬೆಲ್ ಏಜ್ ಆಗಿರುತ್ತೆ. ಬರೀ ತಮ್ಮ ಬಗ್ಗೆ ತಾವು ಜಂಬ ಕೊಚ್ಕೊಂಡು ಬಂಡಾಯನ ಹೇಳ್ಕೊಳ್ಳೋರು ಈ ಏಜಲ್ಲಿರೋ ಮಕ್ಕಳು. ಪಿಯರ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಅಂದರೆ ಸಮಾನ ವಯಸ್ಕರ ಜೊತೆ ಫ್ರೆಂಡ್ಶಿಪ್ನ ಮಾಡೋರು. ಸೊ ಚಿಕ್ಕವ್ರ ಜೊತೆ, ಅವ್ರಿಗಿಂತ ದೊಡ್ಡವ್ರ ಜೊತೆ ಯಾವತ್ತೂ ಇವರು ಮೀಗಲಾಗಲ್ಲ. ತಮ್ಮ ಸ್ವಂತ ಅಂದರೆ ನಾವು ಇರೋ ಏಜಲ್ಲಿರೋ ಮಕ್ಕಳ ಜೊತೆ ಮಾತ್ರ ಅವರು ಫ್ರೆಂಡ್ಶಿಪ್ನ ಮಾಡ್ತಾರೆ. ಈಗೋಸೆಂಟ್ರಿಕ್, ತುಂಬ ಸ್ವಾರ್ಥಿಗಳಾಗಿರ್ತಾರೆ. ಅಂದರೆ ಯಾವುದೇ ವಸ್ತು ಆಗಲಿ ಕೆಲಸನಾಗಲಿ ನಾನೇ ಮಾಡಬೇಕು, ಅದು ನಂದು ಅನ್ನೋ ಒಂದು ಸ್ವಾರ್ಥ ತುಂಬಿರುತ್ತೆ ಅವ್ರ ಹತ್ರ. ಸೊ ಸೆಲ್ಫ್ ಆ್ಯಟಿಟ್ಯೂಡ್, ಸ್ವಯಂ ವರ್ತನೆ, ನನಗಿಂತ ಯಾರೂ ಹೆಚ್ಚಿಲ್ಲ, ನಾನೇ ಎಲ್ಲ ಅನ್ನೋ ಒಂದು ಪ್ರವೃತ್ತಿ ಅವ್ರ ಹತ್ರ ಇರುತ್ತೆ. ಸೊ ಅದನ್ನು ನಾವು ಸೆಲ್ಫ್ ಆ್ಯಟಿಟ್ಯೂಡ್ ಏಜ್ ಅಂತಲೂ ಕರಿತೀವಿ. ಸೊ ನಾವು ಇಷ್ಟೊತ್ತು ನೋಡಿದ್ದು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡಲೋಸೆಂಟ್ ಲರ್ನರ್ಸ್ ಬಗ್ಗೆ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಡಲ್ಟ್ಸ್ ಲರ್ನರ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಇಲ್ಲಿವರೆಗೂ ಕ್ಲಾಸ್ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡಲ್ಟ್ಸ್ ಲರ್ನರ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.